Hi students, welcome to 38th session of cost management. This session you will be studying about cash budget, theory and format. So ಎಲ್ಲರೂ ಮನೆಯಲ್ಲಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸೆಷನ್ ನೋಡೋಣ. What is a cash budget? Cash budget is an estimation of cash flow of a business over a specific period of time. ಅಂತ ಅಂದರೆ ಕ್ಯಾಶ್ ಬಡ್ಜೆಟ್ ಅಂತ ಅಂದರೆ ಒಂದು ಕಂಪನಿ ಇರಬಹುದು, ಮನೆ ಇರಬಹುದು, ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಪೀರಿಯಡ್ ಅಂತ ಅಂದರೆ ಒಂದು ಕಾಲಾವಧಿ, ಮಂತ್ಲಿ ಅಥವಾ ವೀಕ್ಲಿ, ಇಯರ್ಲಿ, ಓಕೆ, ಆ ಕಾಲಾವಧಿಯಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋ ಇದೆ ಮತ್ತು ಎಷ್ಟು ಕ್ಯಾಶನ್ನ ನಾವು ಸ್ಪೆಂಡ್ ಮಾಡೋದಿದೆ. ಇನ್ಫ್ಲೋ ಅಂತ ಅಂದರೆ ದುಡ್ಡು ಬರೋದು, ಔಟ್ಫ್ಲೋ ಅಂತ ಅಂದರೆ ಖರ್ಚು ಮಾಡೋದು, ಎಷ್ಟು ಆಗುತ್ತೆ ಅಂತ ಒಂದು ಮುಂದಾಲೋಚನೆ ಅಥವಾ ಅಂದಾಜು ಮಾಡುವುದನ್ನು ನಾವು ಕ್ಯಾಶ್ ಬಡ್ಜೆಟ್ ಅಂತ ಕರಿತೀವಿ. ದಿಸ್ ಕುಡ್ ಬಿ ಫಾರ್ ವೀಕ್ಲಿ, ಮಂತ್ಲಿ, ಕ್ವಾರ್ಟರ್ಲಿ ಅಥವಾ ಆ್ಯನ್ಯುವಲ್ ಬಡ್ಜೆಟ್. ಬಡ್ಜೆಟ್ಗಳನ್ನು ಕಂಪನೀಸ್ ಇರಬಹುದು, ಮನೆಯಲ್ಲಿ ನೀವು ನೋಡಿರ್ತೀರ, ನಿಮ್ಮ ಮನೆಯಲ್ಲಿ ದೊಡ್ಡ ವ್ಯಕ್ತಿ ಯಾರು ಸಂಬಳ ತಗೋತಾರೋ, ಮನೆಯನ್ನು ಯಾರು ನೋಡ್ಕೋತಾರೋ ಅವರು ಇಷ್ಟು ಸಂಬಳ ಬರುತ್ತೆ, ಇನ್ಫ್ಲೋ ಇಷ್ಟಿದೆ, 10,000 ಅಥವಾ 15,000 ಸ್ಯಾಲ್ರಿ ಬರುತ್ತೆ, ಅದರಲ್ಲಿ ಇಷ್ಟು ಬಾಡಿಗೆ ಕಟ್ಟಬೇಕು, 2,000 ಬಾಡಿಗೆ ಕಟ್ಟಬೇಕು, 500 600 ಕರೆಂಟ್ ಬಿಲ್ ಕಟ್ಟಬೇಕು, 300 ವಾಟರ್ ಬಿಲ್ ಕಟ್ಟಬೇಕು ಅಂತ ಇಷ್ಟು ಕ್ಯಾಶ್ ಇನ್ಫ್ಲೋ ಇದೆ ಮತ್ತು ಇಷ್ಟು ಕ್ಯಾಶ್ ಔಟ್ಫ್ಲೋ ಹೋಗುತ್ತೆ ಅಂತ ಒಂದು ಮುಂದಾಲೋಚನೆ ಮಾಡಿ ಹಣವನ್ನು ಅದಕ್ಕೆ ಯಾವುದಕ್ಕೆ ಕೊಡಬೇಕು, ಎಷ್ಟು ದುಡ್ಡು ಬರುತ್ತೆ ಅಂತ ಕ್ಲಿಯರ್ ಆಗಿ ಒಂದು ಯೋಜನೆ ಪ್ಲಾನ್ ಮಾಡ್ತಾರೆ. ಅದನ್ನು ನಾವು ಬಡ್ಜೆಟ್ ಅಂತ ಕರಿಬಹುದು. ಓಕೆ, ಸೊ ನಮ್ಮ ಭಾರತ ದೇಶದಲ್ಲಿ ಎಂಡ್ ಆಫ್ ಫೆಬ್ರವರಿ ನಾವು ಈ ಬಡ್ಜೆಟನ್ನು ನಮ್ಮ ಯಾವ ಸರ್ಕಾರ ನಮ್ಮ ದೇಶವನ್ನು ಈಗ ಪ್ರೆಸೆಂಟ್ ಹೂ ಎವರ್ ಇಸ್ ದ ಪ್ರೈಮ್ ಮಿನಿಸ್ಟರ್, ದೇ ವಿಲ್ ಸಿಟ್ ಡೌನ್, ಪ್ರಿಪೇರ್ ಅ ಬಡ್ಜೆಟ್ ವಿತ್ ದ ಹೆಲ್ಪ್ ಆಫ್ ದ ಫಿನಾನ್ಸ್ ಮಿನಿಸ್ಟರ್, ಮತ್ತು ಆ ಬಡ್ಜೆಟನ್ನು ದೇಶದ ಬಡ್ಜೆಟು ಅದನ್ನು ಎಲ್ಲ ಪ್ರಜೆಗಳ ಮುಂದೆ ಟಿ ವಿ ಮುಖಾಂತರ, ದಟ್ ಈಸ್ ಲೈವ್ ಟೆಲಿಕಾಸ್ಟ್ ಮುಖಾಂತರ ಮಂಡನೆ ಮಾಡ್ತಾರೆ. ಓಕೆ, ಸೊ ಬಡ್ಜೆಟ್ಗೆ ಹಲವಾರು ಎಕ್ಸಾಂಪಲ್ಸ್ ಬರುತ್ತೆ, ಆದರೆ ಚಿಕ್ಕ ವಿಷಯ ಅಂತ ಅಂದರೆ ಮನೆಯಲ್ಲೇ ಇದೆ. ದೊಡ್ಡ ಪ್ರಮಾಣದಲ್ಲಿ ನೋಡಬೇಕು ಅಂತ ಅಂದರೆ ನಮ್ಮ ದೇಶದ ಖರ್ಚು ಮತ್ತು ವೆಚ್ಚಗಳನ್ನು ಯಾವ ರೀತಿ ನಮ್ಮ ಸರ್ಕಾರ ಯಾರು ಆಳ್ವಿಕೆ ಮಾಡ್ತಾರೋ, ಹೂಸ್ ದ ಪ್ರೆಸೆಂಟ್ ಗವರ್ಮೆಂಟ್, ಅವರು ಮಂಡನೆ ಮಾಡ್ತಾರೆ. ಸೊ ದಿಸ್ ಬಡ್ಜೆಟ್ ಇಸ್ ಯೂಸ್ ಟು ಅಸೆಸ್ ವೆದರ್ ದ ಎಂಟಿಟಿ ಹ್ಯಾಸ್ ಸಫಿಷಿಯಂಟ್ ಕ್ಯಾಶ್ ಟು ಕಂಟಿನ್ಯೂ ಆಪರೇಷನ್ ಓವರ್ ಅ ಗಿವನ್ ಟೈಮ್ ಫ್ರೇಮ್. ಯಾಕೆ ಈ ಬಡ್ಜೆಟನ್ನು ಎಲ್ಲ ಕಂಪನೀಸು ಅಥವಾ ಮನೆಯಲ್ಲಿ ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂತ ಅಂದರೆ, ಹಣ ನಗದು ಸಾಕಷ್ಟಿದೆ, ಕಡಿಮೆನೇ ಇರಬಾರ್ದು, ತುಂಬ ಜಾಸ್ತಿನೂ ಇರಬಾರ್ದು. ಸೊ ನಾವು ದಿನನಿತ್ಯದ ಆಪರೇಷನ್, ದಿನನಿತ್ಯಕ್ಕೆ ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿದೆ, ಇದೆಯಾ ಅಥವಾ ಇಲ್ವಾ, ಒಂದು ತಿಂಗಳಿಗೆ ಖರ್ಚು ಮಾಡೋ ಅಷ್ಟು ದುಡ್ಡಿದೆಯಾ ಅಥವಾ 6 months ಖರ್ಚು ಮಾಡೋ ಅಷ್ಟು ದುಡ್ಡಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಬಡ್ಜೆಟನ್ನು ಪ್ರಿಪೇರ್ ಮಾಡ್ತೀವಿ. The cash budget provides a company's insight into cash needs and any surpluses. ಈ ಕ್ಯಾಶ್ ಬಡ್ಜೆಟ್ ಮಾಡೋದ್ರಿಂದ ಏನು ಗೊತ್ತಾಗುತ್ತಪ್ಪ ಅಂತ ಅಂದರೆ, ನಮಗೆ ಎಷ್ಟು ಹಣ ಬೇಕಿದೆ ಮತ್ತು ಎಷ್ಟು ಸರ್ಪ್ಲಸ್ ಇದೆ ಅಂತ ಅಂದರೆ, ಸುಮ್ಮನೆ ಇರೋದು ಹಣವನ್ನು ಕಂಪನೀಸು, ಕೈಗಾರಿಕೆಗಳು ಸುಮ್ಮನೆ ಇಡೋದಿಲ್ಲ. ಹಣ ಇತ್ತು, ಕ್ಯಾಶ್ ಇತ್ತು ಅಂತ ಅಂದರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಅಲ್ಲಾದರೂ ಇಡ್ತಾರೆ ಅಥವಾ ಶಾರ್ಟ್ ಟರ್ಮ್ ಸೇವಿಂಗ್ಸಲ್ಲಾದರೂ ಇಡ್ತಾರೆ, ಹಲವಾರು ಸ್ಕೀಮ್ಸಲ್ಲಾದರೂ ಎಲ್ಲಾದರೂ ಅವರು ಹಣವನ್ನು ಇಟ್ಟು ಅದಕ್ಕೆ ರಿಟರ್ನ್ಸ್ ಬರೋ ಥರ ಮಾಡ್ಕೋತಾರೆ. ಸೊ ಎಷ್ಟು ಕ್ಯಾಶಿನ ಕೊರತೆ ಇದೆ ಅಂತ ಗೊತ್ತಾಗುತ್ತೆ, ಎಷ್ಟು ಕ್ಯಾಶು ಎಕ್ಸ್ಟ್ರಾ ಇದೆ ಅಂತ ಗೊತ್ತಾಗುತ್ತೆ. ಕೊರತೆ ಇದ್ದರೆ ಅದನ್ನು ಇನ್ಕ್ರೀಸ್ ಮಾಡಬೇಕು, ಸರ್ಪ್ಲಸ್ ಇದ್ದರೆ ಅದನ್ನು ಒಳ್ಳೆ ಹೂಡಿಕೆ ಕಡೆಯಲ್ಲಿ ಇಡುವಂತಹ ಒಂದು ವ್ಯವಸ್ಥೆಯನ್ನು ಕಂಪನಿ ಮಾಡಿಕೊಳ್ಳುತ್ತೆ. ಆ್ಯಂಡ್ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಎಫಿಷಿಯಂಟ್ ಅಲೋಕೇಶನ್ ಆಫ್ ಕ್ಯಾಶ್. ಓಕೆ, ಸೊ ಈ ಕ್ಯಾಶ್ ಬಡ್ಜೆಟ್ ಮಾಡೋದ್ರಿಂದ ಕ್ಲಿಯರ್ ಕಟ್ಟಾಗಿ ಪ್ರಾವಿಷನ್ ಮಾಡ್ಬೋದು. ಮುಂದಾಲೋಚನೆ ಮಾಡಿ ನೆಕ್ಸ್ಟ್ ಮಂತ್ ಏನಾದರೂ ಕಂಟಿಂಜೆನ್ಸಿ, ಏನಾದರೂ ನಮಗೆ ಎಕ್ಸ್ಟ್ರಾ ಕ್ಯಾಶ್ ಬೇಕಾಗುತ್ತಾ. ಈಗ ಕೋವಿಡ್ ಯಾರು ಗೊತ್ತಾಯಿತು, ಓಕೆ, ಸೊ ಕೋವಿಡ್ ಸಂದರ್ಭದಲ್ಲಿ ಎಕ್ಸ್ಟ್ರಾ ಕ್ಯಾಶ್ ಇಟ್ಕೊಂಡಿರಬೇಕು. ಯಾಕೆ ಅಂತ ಅಂದರೆ ಯಾವಾಗಾದರೂ ಏನಾದರೂ ಸಿಚುವೇಶನ್ ಬರ್ಬೋದು. ಸೊ ಅಂತಹ ಸನ್ನಿವೇಶದಲ್ಲಿ ನಮಗೆ ಕ್ಲಿಯರ್ ಆಗಿ ನೀಟಾಗಿ ಪ್ಲ್ಯಾನ್ ಮಾಡಲಿಕ್ಕೆ, ಫಂಡ್ಸನ್ನು ಅಲೋಕೇಟ್ ಮಾಡಲಿಕ್ಕೆ ಕ್ಯಾಶ್ ಬಡ್ಜೆಟ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು 2 ಟರ್ಮ್ಗಳನ್ನು ನೀವು ಚೆನ್ನಾಗಿ ತಿಳ್ಕೊಬೇಕಾಗಿರೋದು ಯಾವುದು ಅಂತ ಅಂದರೆ, ಶಾರ್ಟ್ ಟರ್ಮ್ ಕ್ಯಾಶ್ ಬಡ್ಜೆಟ್ ಮತ್ತು ಲಾಂಗ್ ಟರ್ಮ್ ಕ್ಯಾಶ್ ಬಡ್ಜೆಟ್. ಸೊ ಈ ಶಾರ್ಟ್ ಟರ್ಮ್ ಕ್ಯಾಶ್ ಬಡ್ಜೆಟ್ಟು ಫೋಕಸಸ್
on cash requirement needed for next week or month. ಈ ಶಾರ್ಟ್ ಟರ್ಮ್ ಬಡ್ಜೆಟಲ್ಲಿ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟ್ ವೀಕ್ಗೆ ಎಷ್ಟು ಕ್ಯಾಶ್ ಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ವೀಕಲ್ಲಿ ಎಷ್ಟು ಸರ್ಪ್ಲಸ್ ಆಗಬಹುದು, ಅಥವಾ ನೆಕ್ಸ್ಟ್ ಮಂತಲ್ಲಿ ಎಷ್ಟಾಗ್ಬೋದು, ಎಷ್ಟು ನಮಗೆ ಬೇಡಿಕೆ ಇದೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ. ಆದರೆ ಲಾಂಗ್ ಟರ್ಮ್ ಬಡ್ಜೆಟಲ್ಲಿ ಏನಾಗುತ್ತೆ ಅಂತ ಅಂದರೆ ಲಾಂಗ್ ಟರ್ಮ್ ಕ್ಯಾಶ್ ಬಡ್ಜೆಟ್ ಫೋಕಸಸ್ ಆನ್ ಕ್ಯಾಶ್ ನೀಡ್ಸ್ ಫಾರ್ ದ ನೆಕ್ಸ್ಟ್ ಇಯರ್ ಟು ಸೆವ್ರಲ್ ಇಯರ್ಸ್. ಸೊ ಲಾಂಗ್ ಟರ್ಮ್ ಬಡ್ಜೆಟಲ್ಲಿ ಒಂದು ವರ್ಷಕ್ಕೆ ನಮಗೆ ಒಂದು ವರ್ಷ, ನೆಕ್ಸ್ಟ್ ಇಯರು ಮತ್ತು ಹಲವಾರು ಇನ್ನು 5 ವರ್ಷಗಳ ಕಾಲಾವಧಿಯಲ್ಲಿ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಒಂದು ಅಂದಾಜು ಮಾಡಲಿಕ್ಕೆ ಅಥವಾ ಪ್ಲಾನ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. Short-term cash budget will look at items such as utility bill, rent, payroll, payment to suppliers, operating expenses and investment. Left side ಅಲ್ಲಿ short term, right side ಅಲ್ಲಿ long term. ಸೊ ಶಾರ್ಟ್ ಕ್ಯಾಶ್ ಬಡ್ಜೆಟಲ್ಲಿ ಏನೇನು ಐಟಮ್ಸ್ಗಳನ್ನು ಫೋಕಸ್ ಮಾಡುತ್ತೆ ಅಂತ ಅಂದರೆ ಬಿಲ್ಸ್ ಪೇಮೆಂಟ್ ಮಾಡೋದು, ರೆಂಟ್ ಪೇಮೆಂಟ್ ಮಾಡೋದು, ಕಾರ್ಮಿಕರಿಗೆ ಸ್ಯಾಲ್ರಿ ಕೊಡೋದು, ಬೇರೆ ಇನ್ನಿತರ ದಿನನಿತ್ಯದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಅದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತೆ. ಲಾಂಗ್ ಟರ್ಮ್ ಕ್ಯಾಶ್ ಬಡ್ಜೆಟ್ ಫೋಕಸಸ್ ಆನ್ ಕ್ವಾರ್ಟರ್ಲಿ ಆ್ಯಂಡ್ ಆ್ಯನ್ಯುವಲ್ ಟ್ಯಾಕ್ಸ್ ಪೇಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಪ್ರಾಜೆಕ್ಟ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಿಮಗೆ ಹೆಸರು ಹೇಳೋ ತರಹನೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಅಥವಾ ದೀರ್ಘಕಾಲಾವಧಿ ಲೈಕ್ ಟ್ಯಾಕ್ಸ್ ಪೇಮೆಂಟ್ ಮಾಡೋದಿರ್ಬೋದು. ಎವ್ರಿ ಕ್ವಾರ್ಟರು TDS ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಇರುತ್ತೆ. GST ಇರೋದ್ರಿಂದ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಮೇ ಬಿ ಕ್ವಾರ್ಟರ್ಲಿ ಆರ್ ಮಂತ್ಲಿ. ಸೊ ಇಟ್ ವಿಲ್ ಹ್ಯಾಪನ್ ದ್ಯಾಟ್ ಕ್ವಾರ್ಟರ್ಲಿ ಇರಬಹುದು ಅಥವಾ ಇಯರ್ಲಿ ಇರ್ಬೋದು, 3 ವರ್ಷಕ್ಕೆ ಇರ್ಬೋದು. ಸೊ ಲಾಂಗ್ ಟರ್ಮಲ್ಲಿ ನಾವು ಕ್ಯಾಶನ್ನ ಯಾವ ರೀತಿ ಖರ್ಚು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬಡ್ಜೆಟ್ ಮಾಡೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು, ಈ ಸತಿ ನಮ್ಮ ಹತ್ರ 2 ಮೆಷಿನರಿ ಇದೆ, ನೆಕ್ಸ್ಟ್ 1 ಇಯರಲ್ಲಿ ಇನ್ನೂ 3 ಮೆಷಿನರಿ ಆ್ಯಡ್ ಮಾಡೋಣ ಅಂತ ಇರಬಹುದು. ಸೊ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಶ್ ಬಡ್ಜೆಟ್ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಕ್ಯಾಶ್ ಬಡ್ಜೆಟ್ ಡಸ್ ನಾಟ್ ಇನ್ವಾಲ್ವ್ ಮೋರ್ ಸ್ಟ್ರಾಟಜಿಕ್ ಆ್ಯಂಡ್ ಡೀಟೇಲ್ಡ್ ಪ್ಲ್ಯಾನಿಂಗ್. ಶಾರ್ಟ್ ಟರ್ಮ್ ಕ್ಯಾಶ್ ಬಡ್ಜೆಟ್ಗೆ ನಾವು ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಒಂದು ಪ್ಲಾನಿಂಗ್ ಮಾಡುವಂತಹ ಯಾವ ಕ್ರಮಗಳು ಬೇಕಿಲ್ಲ. ಶಾರ್ಟ್ ಟರ್ಮ್ ಅಂತ ಅಂದರೆ ವೀಕ್ಲಿ, ಮಂತ್ಲಿ, 14 days ಒನ್ಸು ಆ ಥರ. ಸೊ ಅದಕ್ಕೆ ನಾವು ತುಂಬ ಟೈಮು ಎಫರ್ಟ್ಸು ಏನು ತಗೊಳ್ಳೋದು ಬೇಕಿರಲ್ಲ. ಆದರೆ ಲಾಂಗ್ ಟರ್ಮ್ ಕ್ಯಾಶ್ ಬಡ್ಜೆಟ್ ಯೂಶುವಲಿ ರಿಕ್ವೈರ್ಸ್ ಮೋರ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆ್ಯಂಡ್ ಡೀಟೇಲ್ಡ್ ಅನಾಲಿಸಿಸ್ ಆ್ಯಸ್ ರಿಕ್ವೈರ್ಡ್ ಟು ಕ್ಯಾಶ್ ಟು ಬಿ ಟೈಡ್ ಅಪ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಆದರೆ ಲಾಂಗ್ ಟರ್ಮ್ ಕ್ಯಾಶ್ ಬಡ್ಜೆಟಲ್ಲಿ ಕಡ್ಡಾಯವಾಗಲೂ ನಾವು ಪ್ಲಾನನ್ನು ಮಾಡಬೇಕು. ಮತ್ತು ಪ್ಲಾನ್ ಮಾಡೋಕ್ಕಿಂತ ಮುಂಚೆ ವಿಶ್ಲೇಷಣೆಗಳನ್ನು ಮಾಡಿ ಕ್ಲಿಯರ್ ಆಗಿ ಪ್ಲಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ 1 ದಿನ 2 ದಿನ ಅಲ್ಲ, ವರ್ಷಗಳ ಕಾಲ, 1 ವರ್ಷ 3 ವರ್ಷ ಇರ್ಬೋದು, ಲಾಂಗ್ ಟರ್ಮ್ ಪೀರಿಯಡ್ ಇರೋದ್ರಿಂದ ಸೊ ಇಟ್ ಈಸ್ ಬೆಟರ್ ಟು ಪ್ಲಾನ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಪ್ಲಾನ್ ಅನ್ನೋದೇ ಇದರ ವ್ಯತ್ಯಾಸ. ಓಕೆ ಸ್ಟೂಡೆಂಟ್ಸ್, ಫರ್ದರ್ ಹೋಗೋಣ. ಯೂಸಸ್ ಆಫ್ ಕ್ಯಾಶ್ ಬಡ್ಜೆಟ್. ಕ್ಯಾಶ್ ಬಡ್ಜೆಟಿಂದ ನಮಗೆ ಏನೇನು ಉಪಯುಕ್ತತೆ ಇದೆ ಅಂತ. ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಶಾರ್ಟ್ ಟರ್ಮ್ ಕ್ಯಾಶ್ ನೀಡ್ಸ್ ವಿಚ್ ಗಿವ್ಸ್ ಟೈಮ್ ಟು ದ ಮ್ಯಾನೇಜ್ಮೆಂಟ್ ಟು ಟೇಕ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್ಸ್ ಇನ್ ಟೈಮ್ ಟು ಅವಾಯ್ಡ್ ಸಚ್ ಪ್ರಾಬ್ಲಮ್ಸ್. ಓಕೆ, ಸೊ ಶಾರ್ಟ್ ಟರ್ಮ್ ಕ್ಯಾಶ್ ಬಡ್ಜೆಟ್ಟು ಮತ್ತು ಲಾಂಗ್ ಟರ್ಮ್ ಕ್ಯಾಶ್ ಬಡ್ಜೆಟ್ಟು ನಮ್ಮ ಬೇಡಿಕೆಯನ್ನು ಗುರುತು ಮಾಡುತ್ತೆ. ಆಮೇಲೆ ಆ ಬೇಡಿಕೆಯ ಮೇರೆಗೆ ನಾವು ಯಾವ ರೀತಿ ಆ್ಯಕ್ಷನ್ಸ್ಗಳನ್ನು ತಗೋಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ನಮಗೆ ಕೊಡುತ್ತೆ. ಫ್ಯೂಚರಲ್ಲಿ ಈ ಥರ ಕ್ಯಾಶ್ ಕೊರತೆಯ ಪ್ರಾಬ್ಲಮ್ ಬರುತ್ತೆ ಅಂತ ಏನಾದರೂ ನಿಮ್ಗೆ ಗೊತ್ತಾದರೆ ಆವಾಗ ಇವಾಗಿಂದನೇ ನಾವು ಪ್ಲಾನ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಬರುವ ಕೊರತೆಯನ್ನು ನಾವು ಬ್ಯಾಲೆನ್ಸ್ ಮಾಡಬಹುದು. 2ನೇದು, ಇಟ್ ಡಿಟರ್ಮೈನ್ಸ್ ಫ್ಯೂಚರ್ ಅಬಿಲಿಟಿ ಆಫ್ ದ ಬಿಸ್ನೆಸ್ ಟು ಪೇ ಟ್ರೇಡ್ ಪೇಯಬಲ್ಸ್ ಆ್ಯಂಡ್ ಅದರ್ ಡೆಟ್ಸ್ ಅರ್ಲಿ ಟು ಟೇಕ್ ಬೆನಿಫಿಟ್ಸ್ ಆಫ್ ಕ್ಯಾಶ್ ಡಿಸ್ಕೌಂಟ್. ಎಷ್ಟು ಸಹಾಯ ಮಾಡುತ್ತೆ ನೋಡಿ. ನಾವು ಕ್ಯಾಶ್ ಡಿಸ್ಕೌಂಟ್ ತಗೋಬೇಕು ಅಂತ ಅಂದರೆ ಹೇಳಿರೋ ಟೈಮ್ಗಿಂತ ಮುಂಚೆ ನಾವು ಪೇಮೆಂಟ್ ಮಾಡಿದ್ರೆ ಕಂಪನೀಸ್ಗಳು ನಮಗೆ ಕ್ಯಾಶ್ ಡಿಸ್ಕೌಂಟ್ ಕೊಡುತ್ತೆ. ಈಗ 3 ತಿಂಗಳು 6 ತಿಂಗಳು ಡೆಬಿಟ್ ಅಂದರೆ ಸಾಲವನ್ನು ತಗೊಂಡಿದೆ ಕಂಪನಿ. ಸೊ 4 ತಿಂಗಳು ವೇಟ್ ಮಾಡಿ ಪೇ ಮಾಡೋಕ್ಕೆ ಬದಲು 3 ತಿಂಗಳು ಅಥವಾ 2.5 ತಿಂಗಳಲ್ಲೇ ಹೋಗಿ ಪೇಮೆಂಟನ್ನು ಕಂಪ್ಲೀಟ್ ಪೇಮೆಂಟ್ ಮಾಡಿದ್ರೆ ಆವಾಗ ನಮಗೆ ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ. ಈಗ 10,000 ಪೇಮೆಂಟ್ ಮಾಡೋ ಜಾಗದಲ್ಲಿ
9,200 ಇರ್ಬೋದು, 8,500 ಇರ್ಬೋದು. ಆ ತರಹದ ಬೆನಿಫಿಟ್ ಸಿಗುವ ಒಂದು ಅಂದಾಜು ಕೂಡ ನಮಗೆ ಕ್ಯಾಶ್ ಬಡ್ಜೆಟು ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ಸ್ ಅ ಬಿಸ್ನೆಸ್ ಟು ಡಿಟರ್ಮೈನ್ ದ್ಯಾಟ್ ಹೌ ಮಚ್ ಕ್ರೆಡಿಟ್ ಇಟ್ ಕ್ಯಾನ್ ಎಕ್ಸ್ಟೆಂಡ್. ಎಷ್ಟು ಸಾಲವನ್ನು ಕಂಪನೀಸು ಕೊಡಬಹುದು, ಯಾರಿಗೆ? ಟು ಇಟ್ಸ್ ಕಸ್ಟಮರ್ ಬಿಫೋರ್ ಫೇಲಿಂಗ್ ಇನ್ ಟು ದ ಲಿಕ್ವಿಡಿಟಿ ಪ್ರಾಬ್ಲಮ್. ಓಕೆ, ಸೊ ನಮಗೆ ಲಿಕ್ವಿಡಿಟಿ ಪ್ರಾಬ್ಲಮ್ ಅಂತ ಅಂದರೆ ಕ್ಯಾಶ್ ಓಡಾಟ ಇಲ್ಲದೆ ಇರೋದು. ಓಕೆ, ಲಿಕ್ವಿಡ್ ಕ್ಯಾಶ್ ಓಡಾಟ ಇಲ್ಲದೆ ಇರೋದು. ಸೊ ನಮಗೇನಾದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತಾ? ನಾವು ಎಷ್ಟು ತಿಂಗಳು ಸಾಲದ ಅವಧಿಯನ್ನು ನಮ್ಮ ಕಸ್ಟಮರ್ಸ್ಗೆ ಕೊಡಬೇಕು ಅನ್ನುವಂತಹ ಒಂದು ಅಂದಾಜನ್ನು ಮಾಡಲಿಕ್ಕೆ ಕೂಡ ನಮಗೆ ಕ್ಯಾಶ್ ಬಡ್ಜೆಟು ಹೆಲ್ಪ್ ಮಾಡುತ್ತೆ. ಇಟ್ ರಿವೀಲ್ಸ್ ಎನಿ ಎಕ್ಸ್ಪೆಕ್ಟೆಡ್ ಸರ್ಪ್ಲಸಸ್ ಆಫ್ ಕ್ಯಾಶ್ ವಿಚ್ ಮೇ ಬಿ ಇನ್ವೆಸ್ಟೆಡ್ ಆರ್ ಲೋನ್ಡ್ ಫಾರ್ ಅ ಶಾರ್ಟ್ ಪೀರಿಯಡ್. ಆಮೇಲೆ 4ನೇ ಪಾಯಿಂಟ್ ಏನು ಹೇಳುತ್ತೆ ಅಂತ ಅಂದರೆ, ಫ್ಯೂಚರಲ್ಲಿ ಅಥವಾ ನಮಗೆ ಏನಾದರೂ ಸರ್ಪ್ಲಸ್ ಕ್ಯಾಶ್ ಇದೆಯಾ? ಓಕೆ, ಸರ್ಪ್ಲಸ್ ಕ್ಯಾಶು 2 ಮಂತ್ಸ್ಗೋ 1 ಮಂತ್ಗೋ 1 ಇಯರ್ ಎಂಡ್ಗೆ ಬರುತ್ತಾ? ಆ ಥರ ಬಂದಾಗ ಅದನ್ನು ಬೇರೆ ಕಡೆ ಹೂಡಿಕೆಗೆ ಕೊಡಬಹುದಾ, ಅಥವಾ ಸಾಲಕ್ಕೆ ಕೊಡಬಹುದಾ, ಅಥವಾ ಶಾರ್ಟ್ ಪೀರಿಯಡ್ ಸೇವಿಂಗ್ಸಲ್ಲಿ ಇಡಬಹುದಾ ಅನ್ನುವಂತಹ ಒಂದು ಪ್ಲಾನ್ ಮಾಡಲಿಕ್ಕೂ ಕೂಡ ಕ್ಯಾಶ್ ಬಡ್ಜೆಟ್ ಸಹಾಯ ಮಾಡಿಕೊಡುತ್ತೆ. ಇಟ್ ಎನ್ಶೋರ್ಸ್ ದ್ಯಾಟ್ sufficient cash is available when required to fulfill regular operation. ಓಕೆ, ಸೊ ನಮ್ಮ ದಿನನಿತ್ಯದ ಖರ್ಚಿಗೆ ಬ್ಯಾಲೆನ್ಸ್ ಆಗಿ ನಮಗೆ ಎಷ್ಟು ದುಡ್ಡು ಬೇಕಿರುತ್ತೋ ಅದಕ್ಕೆ ರಿಕ್ವೈರ್ಮೆಂಟನ್ನು ಪೂರೈಕೆ ಮಾಡೋ ತರಹ ನಮಗೆ ಕ್ಯಾಶ್ ಬಡ್ಜೆಟು ಸಹಾಯ ಮಾಡುತ್ತೆ. ಹೇಗಪ್ಪ ಅಂತ ಅಂದರೆ, ನಮಗೆ ದಿನನಿತ್ಯ ಎಷ್ಟು ಖರ್ಚಾಗುತ್ತೆ ಅಂತ ಅಂದಾಜಾಗಿ ಗೊತ್ತಿರುತ್ತೆ. ಓಕೆ, ನಿನ್ನೆ ಎಷ್ಟು ಸ್ಪೆಂಡ್ ಮಾಡಿದ್ವಿ, ಇವತ್ತು ಎಷ್ಟು ಸ್ಪೆಂಡ್ ಆಗುತ್ತೆ ಅಂತ ನಾವೇ ನೋಡಬಹುದು. ಅಂತಹ ಸನ್ನಿವೇಶಗಳಲ್ಲಿ ನಾವು ಸಫಿಷಿಯೆಂಟ್ ಕ್ಯಾಶನ್ನ ಇಟ್ಕೊಂಡು ವ್ಯಾಪಾರ ಮಾಡುವ ಥರ ನಮಗೆ ಈ ಕ್ಯಾಶ್ ಬಡ್ಜೆಟ್ ಮಾಡಿದಾಗ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಅದರಿಂದ ನಾವು ಏನು ಮಾಡ್ಬೋದು ಅಂತ ಅಂದರೆ, ಸಫಿಷಿಯೆಂಟ್ ಕ್ಯಾಶ್ನ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಬಿಸ್ನೆಸ್ಸಲ್ಲಿ ಇಟ್ಕೊಂಡು ಆಪರೇಷನ್ಸ್ ಅಂದರೆ ದಿನನಿತ್ಯದ ಚಟುವಟಿಕೆಯನ್ನು ಮಾಡಬಹುದು ಅನ್ನೋದೇ ಇದೊಂದು ಯೂಸಸ್ ಆಫ್ ಕ್ಯಾಶ್ ಬಡ್ಜೆಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅಡ್ವಾಂಟೇಜಸ್ ಆಫ್ ಕ್ಯಾಶ್ ಬಡ್ಜೆಟ್. ಈ ಕ್ಯಾಶ್ ಬಡ್ಜೆಟ್ ಮಾಡೋದ್ರಿಂದ ಎಷ್ಟು ಲಾಭ ನಮಗೆ, ಅದರಿಂದ ಲಾಭ ಏನು ಅನ್ನೋದನ್ನು ನೋಡೋಣ. ಇಟ್ ಎನೇಬಲ್ಸ್ ದ ಮ್ಯಾನೇಜ್ಮೆಂಟ್ ಟು ಡಿಟರ್ಮೈನ್, ಪ್ಲಾನ್ ದ ಟೈಮಿಂಗ್ ವೆನ್ ದೇರ್ ಇಸ್ ಅ ಲೈಕ್ಲಿ ಟು ಬಿ ಸರ್ಪ್ಲಸ್ ಆರ್ ಶಾರ್ಟೇಜ್ ಆಫ್ ಕ್ಯಾಶ್. ಅಂದರೆ ಇದು ಕ್ಯಾಶ್ ಬಡ್ಜೆಟು ನಿರ್ವಹಣೆಗೆ, ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿ? ನಾವು ಯೋಜನೆ ಮಾಡೋದಕ್ಕೆ ಶಾರ್ಟ್ ಟರ್ಮಲ್ಲಿ ಇರಬಹುದು, ಲಾಂಗ್ ಟರ್ಮಲ್ಲಿ ಇರಬಹುದು. ಎಷ್ಟು ಸರ್ಪ್ಲಸ್ ಕ್ಯಾಶ್ ನಮಗೆ ಬರೋದಿರುತ್ತೆ, ಎಷ್ಟು ಶಾರ್ಟೇಜ್ ಆಗಬಹುದು ಅಂತ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಆ ಕಾಲ ಅವಧಿಯಲ್ಲಿ ಸರ್ಪ್ಲಸ್ ಆದಾಗ ಮತ್ತು ಶಾರ್ಟೇಜ್ ಆದಾಗ ಇಮಿಡಿಯೇಟ್ ಆ್ಯಕ್ಷನನ್ನು ನಾವು ತಗೋಬಹುದು. ಅದೇ ಮೊದಲನೇ ಅಡ್ವಾಂಟೇಜ್. ಸೆಕೆಂಡ್ ಒನ್, ಇಟ್ ಎನೇಬಲ್ಸ್ ದ ಮ್ಯಾನೇಜ್ಮೆಂಟ್ ಟು ಪ್ರಿಪೇರ್ ದ ಬಾರೋಯಿಂಗ್ ಶೆಡ್ಯೂಲ್. ಸೊ ಈ ಕ್ಯಾಶ್ ಬಡ್ಜೆಟ್ ಮಾಡೋದ್ರಿಂದ ನಾವು ಎಷ್ಟು ಸಾಲವನ್ನು ತಗೋಬಹುದು ಅನ್ನುವ ಒಂದು ಮುಂದಾಲೋಚನೆ ನಾವು ಮಾಡಬಹುದು. ಓಕೆ, ಹೌದಾ ಇಲ್ವಾ? ಈಗ ನಮಗೆ ಕ್ಯಾಶ್ ಇನ್ಫ್ಲೋ ಬಂದು ಅರೌಂಡ್ 50,000 ಇದ್ದರೆ ನಾವು ಎಷ್ಟು ಲೋನ್ ತಗೋಬಹುದು, ಅಂದರೆ ಅದಕ್ಕೆ ಎಷ್ಟು ನಾವು ಕಂತುಗಳನ್ನು ಕಟ್ಟಬಹುದು ಅನ್ನುವ ಅಂದಾಜನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮೂರನೇದು, ಇಟ್ ಎನೇಬಲ್ಸ್ ದ ಮ್ಯಾನೇಜ್ಮೆಂಟ್ ಟು ಪ್ಲಾನ್ ಫಾರ್ ಫೈನಾನ್ಸಿಂಗ್ ದ ನ್ಯೂ ಪ್ರಾಜೆಕ್ಟ್. ಹೊಸ ಪ್ರಾಜೆಕ್ಟನ್ನು, ಓಕೆ, ಕಂಪನಿ ಈಗಾಗಲೇ ನಡೀತಾ ಇರೋ ಕಂಪನಿನ ಎಕ್ಸ್ಪ್ಯಾಂಡ್ ಮಾಡುವ ಪ್ರಾಜೆಕ್ಟ್ ಇರ್ಬೋದು, ಅಥವಾ ನ್ಯೂ ಪ್ರಾಡಕ್ಟನ್ನು ಆ್ಯಡ್ ಮಾಡುವಂತಹ ಯೋಜನೆ ಇರ್ಬೋದು. ಸೊ ನ್ಯೂ ಪ್ರಾಜೆಕ್ಟನ್ನು ಫೈನಾನ್ಸ್ ಅಂತ ಅಂದರೆ ನಮ್ಮ ಹತ್ರ ಇರುವಂತಹ ಹಣದಲ್ಲೇ ಆ ಹಣವನ್ನು ಒದಗಿಸುವಂತಹ ಒಂದು ಪ್ರಯತ್ನವನ್ನು ಕ್ಯಾಶ್ ಬಡ್ಜೆಟ್ ನಮಗೆ ಮಾಡಿಕೊಡುತ್ತೆ. ಇಟ್ ಎನೇಬಲ್ಸ್ ದ ಮ್ಯಾನೇಜ್ಮೆಂಟ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಕ್ಯಾಶ್ ಡಿಸ್ಕೌಂಟ್. ನಾನು ಈಗಾಗಲೇ ಹೇಳಿದೆ ನಿಮಗೆ, ಕ್ಯಾಶ್ ಡಿಸ್ಕೌಂಟು ನಮಗೆ ಕ್ಯಾಶ್ ಇನ್ಫ್ಲೋ ಜಾಸ್ತಿ ಇದೆ ಅಂತ ಅಂದರೆ ತುಂಬ ದಿನ ಸಾಲವನ್ನು ಕಟ್ತಾ ಬಂದಾಗ ಏನಾಗುತ್ತೆ ಅಂತ ಅಂದರೆ ಬಡ್ಡಿನ ನಾವು ಕಟ್ತಾ ಇರ್ತೀವಿ, ಅಸಲು ಹಂಗೆ ಇರ್ಬಿಡುತ್ತೆ. ಸೊ ಅಂತಹ ಸನ್ನಿವೇಶದಲ್ಲಿ ಆದಷ್ಟು ಬೇಗ ನಾವು ಕ್ರೆಡಿಟನ್ನು ಕ್ಲಿಯರ್ ಮಾಡ್ಕೋತೀವಿ. ಮುಂಚೆ ಟೈಮ್ ಕೊಟ್ಟಿರುವ ಪೀರಿಯಡ್ಗಿಂತ ಮುಂಚೆ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಅಂದರೆ ನಮ್ಮ ಪೇಮೆಂಟ್ ಮಾಡುವಂತಹ ಒಂದು ವಾಟ್ ಯು ಕಾಲ್ ಇಟ್ ಆಸ್, ನಮ್ಮನ್ನು ರೆಕಗ್ನೈಸ್ ಮಾಡಿ ನಮಗೆ ನಗದನ್ನು ಕೊಡ್ತಾರೆ. ಯಾರು? ಕ್ರೆಡಿಟರ್ಸ್. ನಾವು ಯಾರಿಂದ ಸಾಲ ತೊಗೊಂಡಿರ್ತೀವೋ
ಅವರು ಸಪ್ಲೈಯರ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ನಮಗೆ ಒಂದು ರಿಬೇಟ್ ಅಥವಾ ಒಂದು ಡಿಸ್ಕೌಂಟನ್ನು ಕೊಡ್ತಾರೆ. ಇಟ್ ಎನೇಬಲ್ಸ್ ಟು ದ ಬಿಸ್ನೆಸ್ ಟು ಮೇಕ್ ಅಡ್ಜಸ್ಟ್ಮೆಂಟ್ ಫಾರ್ ಸೀಸನಲ್ ಫ್ಲಕ್ಚುಯೇಷನ್. ಸೊ ನಿಮಗೆ ಗೊತ್ತಿದೆ, ಹಲವಾರು ಪ್ರಾಡಕ್ಟು ಸೀಸನ್ ಬೇಸ್ಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ಬಟ್ಟೆಯ ವಿಷಯಗಳನ್ನು ತಗೊಂಡ್ರೆ, ಕಾಟನ್ ಡ್ರೆಸ್ಸಸ್ ಇರ್ಬೋದು, ಅಥವಾ ಸ್ವೆಟರ್ಸ್ ಇರ್ಬೋದು, ಜಾಕೆಟ್ಸ್ ಇರ್ಬೋದು, ಇದೆಲ್ಲ ಸೀಸನ್ ಬೇಸ್ಡು. ಈಗ ಸಮ್ಮರ್ಗೆ ಜಾಸ್ತಿ ಕಾಟನನ್ನು ಪ್ರಿಫರ್ ವಿಂಟರ್ಗೆ ಜಾಸ್ತಿ ಥಿಕ್ ವುಲ್ಲನ್ ಕೋಟ್ಸ್ನ ಪ್ರಿಫರ್ ಮಾಡ್ತೀವಿ, ಅಂದರೆ ತಗೊಳ್ಳೋಕ್ಕೆ ಬರ್ತಾರೆ ಕಸ್ಟಮರ್ಸ್. ಸೊ ಈ ತರಹ ಏರುಪೇರು, ಫ್ಲಕ್ಚುಯೇಷನ್ ಅಂತ ಅಂದರೆ ಏರುಪೇರು, ಅಂತಹ ಸಿಚುವೇಷನಲ್ಲಿ ಕ್ಯಾಶನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾವು ಈ ಕ್ಯಾಶ್ ಬಡ್ಜೆಟಿಂದ ತಿಳ್ಕೋಬಹುದು. ಹೋಪ್ ನೀವು ಅರ್ಥ ಮಾಡ್ಕೋತಾ ಇದ್ದೀರಾ ಅಂತ. ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಪ್ಲಿಮೆಂಟ್. ಕ್ಯಾಶ್ ನಗದು ಬಡ್ಜೆಟು, ಇದಕ್ಕೆ ದೊಡ್ಡ ದೊಡ್ಡ ಫಾರ್ಮುಲಾಸ್ ಇಲ್ಲ, ಆಮೇಲೆ ದೊಡ್ಡ ದೊಡ್ಡ ಡಿರವೇಷನ್ಸ್ ಇಲ್ಲ, ತುಂಬ ಸಿಂಪಲ್ ಆಗಿದೆ, ಎಲ್ಲರೂ ಅರ್ಥ ಮಾಡ್ಕೋಬಹುದು ಮತ್ತು ಅದನ್ನು ಫಾಲೋ ಮಾಡ್ಬೋದು. ನೀವು ಮನೆಯಲ್ಲೇ ನಾನು ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ಸೊ ಅಷ್ಟು ಈಸಿ ಇದೆ. ಎಷ್ಟು ದುಡ್ಡು ಬರುತ್ತೆ ಅದನ್ನು ಯಾವ ರೀತಿ ನಾವು ಯಾವಾಗ ಯಾವುದರಲ್ಲಿ ಅಲೋಕೇಟ್ ಮಾಡಬೇಕು ಮತ್ತು ಯಾವ ರೀತಿ ಖರ್ಚು ಮಾಡಬೇಕು ಅಂತ ನಾವು ಮಾಡೋದೇ ಬಡ್ಜೆಟ್. ಇಟ್ ಅವಾಯ್ಡ್ಸ್ ಡೆಟ್ ಅಂತ ಅಂದರೆ ಸಾಲವನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಈಗ ನೆಕ್ಸ್ಟ್ ಮಂತು ನನಗೆ 50,000 ಬರುತ್ತೆ ಅಂತ ಅಂದರೆ ಲೋನ್ ತಗೊಂಡು ಬಡ್ಡಿ ಕಟ್ಟೋಕ್ಕೆ ಬದಲು ವೆಯ್ಟ್ ಮಾಡಿ, ಆ ಪೀರಿಯಡ್ ಕಾಲಾವಧಿನ ಅವಾಯ್ಡ್ ಮಾಡಿ, ಆ ಪೀರಿಯಡ್ನ ವೆಯ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ದುಡ್ಡು ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳೋ ಥರ ಮಾಡಬಹುದು. ಹೌದಾ ಇಲ್ವಾ? ಇದು ಯಾವಾಗುತ್ತೆ ಅಂದರೆ ನಾವು ಬಡ್ಜೆಟ್ ಪ್ರಿಪೇರ್ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಆಫ್ ಕ್ಯಾಶ್ ಬಡ್ಜೆಟ್. ನೆಕ್ಸ್ಟು ಡಿಸ್ಅಡ್ವಾಂಟೇಜ್ ಆಫ್ ಕ್ಯಾಶ್ ಬಡ್ಜೆಟ್. ವಾಟ್ ಡಸ್ ಇಟ್ ಟೆಲ್ ಯು? ಇಟ್ ಲಿಮಿಟ್ಸ್ ಯುವರ್ ಸ್ಪೆಂಡಿಂಗ್ ಪವರ್. ಓಕೆ, ಸೊ ಹೇಗೆ ಅಡ್ವಾಂಟೇಜಸ್ ಇರುತ್ತೋ ಅದರದೇ ಪ್ರಾಮುಖ್ಯತೆಗಳು ನಮಗೆ ಗೊತ್ತಿದೆಯೋ, ಅದೇ ರೀತಿ ಕೆಲವೊಂದು ಸತಿ ಅಥವಾ ಬಡ್ಜೆಟ್ಟಿನ ಕೆಲವೊಂದು ಡಿಸ್ಅಡ್ವಾಂಟೇಜಸ್, ಲಿಮಿಟೇಷನ್ಸ್ಗಳು ಇದೆ. ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ನಿಮ್ಮ ಬಡ್ಜೆಟಿನ ಪ್ರಕಾರ ಇನ್ ದಿಸ್ ಮಂತು ನಿಮಗೆ ಶಾರ್ಟೇಜ್ ಇದೆ ಕ್ಯಾಶ್. ಸೊ ನಾನು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಈಗ ನನಗೆ ಆಪರ್ಚುನಿಟಿ ಸಿಕ್ಕಿದೆ, ಮಾಡಬಹುದು ಅಂತ ಅಂದ್ರೂ ಕೂಡ ನೀವು ಸ್ಪೆಂಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಬಡ್ಜೆಟ್ ನಿಮ್ಮನ್ನು ಲಿಮಿಟ್ ಮಾಡಿದೆ. ಈ ಮಂತು ನೀವು ಇಷ್ಟೇ ಖರ್ಚು ಮಾಡಬೇಕು, ಇದಕ್ಕಿಂತ ಎಕ್ಸ್ಟ್ರಾ ಮಾಡಬಾರ್ದು ಅಂತ. ಸೊ ಬಡ್ಜೆಟ್ ಪ್ರಕಾರ ನಿಯಮವಾಗಿ ನಾವು ಪಾಲನೆ ಮಾಡ್ತೀವಿ ಅಂತ ಅಂದರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಸ್ಪೆಂಡ್. ದ ಕ್ಯಾಶ್ ಬಡ್ಜೆಟ್ ರಿಲೈಸ್ ಆನ್ ದ ಎಸ್ಟಿಮೇಟ್ ಆಫ್ ಫ್ಯೂಚರ್ ಸೇಲ್ಸ್ ಆ್ಯಂಡ್ ಫ್ಯೂಚರ್ ಕಲೆಕ್ಷನ್ ರಿಸೀವ್ಡ್ ಆನ್ ದೋಸ್ ಸೇಲ್ಸ್. ಈಗ ಕ್ಯಾಶ್ ಇನ್ಫ್ಲೋ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತ ಅಂದರೆ ಆ ಅವಧಿ ಬಂದಾಗ ಆ್ಯಕ್ಚುಲಾಗಿ ಗೊತ್ತಾಗುತ್ತೆ. ಆದರೆ ಬಡ್ಜೆಟ್ ಏನು ಮಾಡುತ್ತೆ, ಊಹೆ ಮೇಲೆ ಫ್ಯೂಚರಲ್ಲಿ ಇಷ್ಟು ಸೇಲ್ಸ್ ಆಗಬಹುದು, ಇಷ್ಟು ಕ್ಯಾಶ್ ಸೇಲ್ಸ್ ಆಗ್ಬೋದು, ಇಷ್ಟು ಕ್ರೆಡಿಟ್ ಸೇಲ್ಸ್ ಆಗ್ಬೋದು ಅಂತ ಒಂದು ಊಹೆ ಮಾಡ್ತೀವಿ. ಅಕಸ್ಮಾತ್ ಮಾಡಿರೋ ಊಹೆ ಏನಾದರೂ ಅಪ್ಸೆಟ್ ಆದರೆ ಅಥವಾ ಕರೆಕ್ಟಾಗಿ ಆಗಲಿಲ್ಲ ಅಂತ ಅಂದರೆ ಆಟೋಮೆಟಿಕ್ ಆಗಿ ಕ್ಯಾಶ್ ಬಡ್ಜೆಟ್ಟು ಫೇಲಿಯರ್ ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಒನ್, it uses approximation and judgment which may not be 100% accurate. 100% ಅಂತ ಅಂದರೆ 100% ಅಕ್ಯುರೆಸಿ ಯಾವುದರಲ್ಲೂ ಬರಲ್ಲ. ನಾವು ಹಣದ ವಿಷಯದಲ್ಲೇ ನಾವು ಅಂದಾಜನ್ನು ಮಾಡ್ತಾ ಇದ್ದೀವಿ. ಹಣದ ವಿಷಯವನ್ನು ರಿಲೇಟೆಡ್ ಮಾಡಿಕೊಂಡು ನಂಬರ್ಸ್ ಇದ್ದರೂ ಕೂಡ 100% ಹೀಗೆ ಆಗುತ್ತೆ, 100% ಹೀಗೆ ಆಗಬಹುದು ಅಂತ ನಾವು ಕ್ಯಾಶ್ ಬಡ್ಜೆಟಲ್ಲಿ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತ ಅಂದರೆ ಒಂದು ಕ್ಯಾಶ್ ಬಡ್ಜೆಟ್ ಮಾಡಬೇಕು ಅಂತ ಅಂದರೆ ಅದು ಹಲವಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಮಗೆ ಸಪ್ಲೈ ಮಾಡುವಂತಹ ಸಪ್ಲೈಯರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಹಲವಾರು ವಿಷಯಗಳ ಮೇಲೆ ಅದು ಅವಲಂಬನೆ ಆಗಿರುತ್ತೆ. ಸೊ ಅದರಿಂದ ಅಕ್ಯುರೆಸಿ ನಮಗೆ ಕ್ಯಾಶ್ ಬಡ್ಜೆಟಲ್ಲಿ ಸಿಗಲ್ಲ ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಕ್ಯಾಶ್ ಬಡ್ಜೆಟು can fail due to the non-cooperation or non-participation of all the members of management. ಓಕೆ, ನಿರ್ವಹಣೆ ಮಾಡುವಂತಹ ಕಮಿಟಿಯಲ್ಲಿ ಇರುವಂತಹ ಮೆಂಬರ್ಸು ಏನಾದರೂ ಕೋಆಪ್ರೇಟ್ ಮಾಡಲಿಲ್ಲ, ಇಷ್ಟು ಬಡ್ಜೆಟನ್ನು ಅದನ್ನು ಈ ರೀತಿ ನೀವು ಪಾಲನೆ ಮಾಡಬೇಕು, ಇಷ್ಟು ಕ್ಯಾಶ್ ಇನ್ಫ್ಲೋ ಇದೆ, ಇಷ್ಟೇ ನೀವು ಸ್ಪೆಂಡ್ ಮಾಡಬೇಕು ಅಂತ
ಏನಾದರೂ ಒಂದು ಮೆಂಬರು ಕೂಡ 10 ಮೆಂಬರ್ ಇದ್ದು ಒಬ್ಬರು ಅಥವಾ ಇಬ್ಬರು ಫಾಲೋ ಮಾಡಲಿಲ್ಲ ಅಂತ ಅಂದರೂ ಕೂಡ ಕ್ಯಾಶ್ ಬಡ್ಜೆಟು ಫೇಲಿಯರ್ ಆಗುತ್ತೆ. ಸೊ ಅದೇ ನಾನು ಹೇಳಿದ್ನಲ್ಲ ನಿಮಗೆ ಎಕ್ಸಾಂಪಲು, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಇಷ್ಟು ನಾನು ಖರ್ಚು ಮಾಡಬೇಕು ಅಂತ ಇದ್ದಾರೆ. ಸಡನ್ನಾಗಿ ಏನೋ ನಿಮ್ಮದು ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಏನೋ ಬರುತ್ತೆ ರಿಕ್ವೈರ್ಮೆಂಟ್, ಅಥವಾ ಈಗ ಆನ್ಲೈನ್ ಕ್ಲಾಸಸ್ ನಡೆಯುತ್ತಾ ಇರೋದ್ರಿಂದ ಮೊಬೈಲ್ ಕೊಡಿಸಿ ಅಂತ ಹೇಳ್ತೀರಾ ನಿಮ್ಮ ತಂದೆಗೆ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿಗೆ. ಆವಾಗ ಏನಾಗುತ್ತೆ, ನಿಮಗೆ ಬೇಕೇ ಬೇಕು ಅದು. ಯಾಕೆ ಅಂತ ಅಂದರೆ ನೀವು ಹೆಂಗೆ ಓದ್ತೀರಾ. ಸೊ ಅಂತಹ ಸನ್ನಿವೇಶದಲ್ಲಿ ಅವ್ರು ಅಂದಾಜು ಮಾಡಿರೋದು ಕೂಡ ಅವರು ಎಕ್ಸ್ಟ್ರಾ ಲೋನ್ ತಗೊಂಡು ನಿಮಗೆ ತಗೊಳ್ಕೊಡುವಂತಹ ಒಂದು ಸಿಚುವೇಶನು ಬರಬಹುದು. 5ನೇ ಪಾಯಿಂಟ್ ಏನು ಹೇಳುತ್ತೆ, ಎನ್ ಎಫೆಕ್ಟಿವ್ ಆರ್ ಎಫಿಷಿಯಂಟ್ ಬಡ್ಜೆಟಿಂಗ್ ಪ್ರೋಗ್ರಾಮ್ requires the responsible person should understand the philosophy, objective and essentials of budget. ಯಾವ ಒಬ್ಬ ವ್ಯಕ್ತಿ ಈ ಬಡ್ಜೆಟ್ನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಆ ಪರ್ಟಿಕ್ಯುಲರ್ ಬಿಸ್ನೆಸ್ಸಿನ ಬಗ್ಗೆ ಕಂಪ್ಲೀಟ್ ಆಗಿ ಅದರ ಫಿಲಾಸಫಿ ತಿಳ್ಕೋಬೇಕು, ಉದ್ದೇಶಗಳು ತಿಳ್ಕೋಬೇಕು, ಯಾವುದು ಇಂಪಾರ್ಟೆಂಟ್ ಇದೆ, ಯಾವುದು ಅನ್ಇಂಪಾರ್ಟೆಂಟ್ ಇದೆ, ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮಾತ್ರ ಬಡ್ಜೆಟ್ನ ಪ್ರಿಪೇರ್ ಮಾಡಿದ್ರೆ 80% ಸಕ್ಸಸ್ ಆಗ್ಬೋದು. ಏನೂ ತಿಳ್ಕೊಳ್ಳದೆ ಹಾಗೆ ಪ್ರಿಪೇರ್ ಮಾಡಿದ್ರೆ ಜಸ್ಟ್ ವಿತ್ ದ ಲಿಮಿಟೆಡ್ ಇನ್ಫಾರ್ಮೇಷನು ಆ ಸನ್ನಿವೇಶದಲ್ಲಿ ಫೇಲಿಯರ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. An unbalanced budget program employees will tend to overestimate the cost or underestimate the revenue, thus creating budget slack. Okay? ಕೆಲವೊಂದು ಸತಿ ಈ ಕ್ಯಾಶ್ ಬಡ್ಜೆಟ್ ಪ್ರೋಗ್ರಾಮ್ ಅಂತ ಅಂದರೆ ನಾವು ಮಾಡಿರುವ ಅಂದಾಜು ಏನಾಗುತ್ತೆ ಅಂತ ಅಂದರೆ ಜಾಸ್ತಿ ಹೇಳ್ಬೋದು. ಈಗ ನಮಗೆ 1 ಲಕ್ಷ ಬರೋದಿರೋದನ್ನು 2 ಲಕ್ಷ ಅಂತ ಹೇಳ್ಬೋದು, ಅಥವಾ ಅಂಡರ್ ಎಸ್ಟಿಮೇಟ್ ಮಾಡ್ಬೋದು. ಓಕೆ, ಎಕ್ಸ್ಪೆನ್ಸಸ್ನ ಜಾಸ್ತಿ ಎಸ್ಟಿಮೇಟ್ ಮಾಡ್ಬೋದು, ರೆವಿನ್ಯೂನ ಕಡಿಮೆ ನಾವು ಅಂದಾಜು ಮಾಡ್ಬೋದು. ಈ ತರಹದ ಸಿಚುವೇಶನ್ ಬಂದಾಗ ಏನಾಗುತ್ತೆ, ನಮ್ಮ ಬಡ್ಜೆಟಲ್ಲಿ ಜಾಸ್ತಿ ಗ್ಯಾಪ್ ಬಿಟ್ಕೊಳ್ಳುತ್ತೆ. ಸ್ಲ್ಯಾಕ್ ಅಂತ ಅಂದರೆ ಗ್ಯಾಪ್. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಪ್ಲಾನ್ ಮಾಡಿರೋ ತರಹದ ಎಕ್ಸಿಕ್ಯೂಷನನ್ನು ಮಾಡಲಿಕ್ಕೆ ಆಗಲ್ಲ. ದಿಸ್ ಇಸ್ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕ್ಯಾಶ್ ಬಡ್ಜೆಟ್. ಇಷ್ಟು ಡಿಸ್ಅಡ್ವಾಂಟೇಜಸ್ ಇದ್ದರೂ ಕೂಡ ಇದನ್ನು ನಾವು ಓವರ್ಕಮ್ ಮಾಡ್ಬೋದು. ಹೌದಾ ಇಲ್ವಾ ಸ್ಟೂಡೆಂಟ್ಸ್? ಕ್ಲಿಯರ್ ಡೇಟಾ ತಗೊಂಡು ಉದ್ದೇಶವನ್ನು ಇಟ್ಕೊಂಡು ಎಲ್ಲರನ್ನೂ ಬಡ್ಜೆಟನ್ನು ಪಾಲನೆ ಮಾಡಿ ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟು ಸ್ಪೆಂಡಿಂಗ್ ಲಿಮಿಟನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿಟ್ಟು ಹಲವಾರು ಈ ಡಿಸ್ಅಡ್ವಾಂಟೇಜಸ್ನ ನಾವು ಅಡ್ವಾಂಟೇಜಸ್ ಆಗಿ ಕನ್ವರ್ಟ್ ಮಾಡಿ ನಾವು ಕ್ಯಾಶ್ ಬಡ್ಜೆಟನ್ನು ಪ್ರಿಪೇರ್ ಮಾಡಿದ್ರೆ ಕಂಪನಿಗೆ ಇದರಿಂದ ಬೆನಿಫಿಟ್ಟು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೆಕ್ಸ್ಟು ಫಾರ್ಮ್ಯಾಟ್ ಆಫ್ ಕ್ಯಾಶ್ ಬಡ್ಜೆಟ್ ನೋಡೋಣ. ನೋಡಿ, ಈ ರೀತಿ ಇರುತ್ತೆ ಕ್ಯಾಶ್ ಬಡ್ಜೆಟ್ ಫಾರ್ ದ ಪೀರಿಯಡ್ ಆಫ್ 3 months. ಓಕೆ, ಯಾವ ವರ್ಷ ಅಂತ ಎಂಡಿಂಗ್ 31st March 2015 ಅಥವಾ 2025 ಅಂತ ಹಾಕ್ಕೊಂಡು ಪರ್ಟಿಕ್ಯುಲರ್ಸ್ ಎಷ್ಟು ಮಂತ್ ಕೇಳಿರ್ತಾರೋ ಒಂದೊಂದು ಮಂತ್ಗೂ ಒಂದೊಂದು ಕಾಲಮ್ಸ್, January, February, March. ಓಕೆ, ಆ ರೀತಿ ನಿಮಗೆ ಕೇಳಿರ್ತಾರೆ. ಪ್ರಾಬ್ಲಮ್ಸಲ್ಲಿ ನಿಮಗೆ ಕೊಟ್ಟಿರುವ ಕ್ವಶನ್ಸಲ್ಲಿ ಕೇಳಿರ್ತಾರೆ. ಸೊ ಫಸ್ಟ್ ಬಂದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಜಾನ್ವರಿ ಕಾಲಮಲ್ಲಿ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟು ರೆಸಿಪ್ಟ್ಸ್ ಅಂತ ಅಂದರೆ ಕ್ಯಾಶ್ ಇನ್ಫ್ಲೋ, ದುಡ್ಡು ಬರೋದು. ಈ ಕಂಪನಿ ಅಥವಾ ಬಿಸ್ನೆಸ್ಸಿನಲ್ಲಿ ಯಾವ ರೀತಿ ಹಣ ಬರುತ್ತೆ ಅಂತ ಅಂದರೆ ನಗದು ಮಾರಾಟ, ಕ್ಯಾಶ್ ಸೇಲ್ಸ್ ಇರ್ಬೋದು. ಕಲೆಕ್ಷನ್ ಫ್ರಮ್ ಡೆಟರ್ಸ್ ಅಂತ ಅಂದರೆ ನಮ್ಮ ಕಸ್ಟಮರ್ಗೆ ಸಾಲ ಕೊಟ್ಟಿರ್ತೀವಿ, ಅವ್ರು ಬಂದು ರೀಪೇಮೆಂಟ್ ಮಾಡೋದಿರಬಹುದು. ಆಮೇಲೆ ಲೋನ್ ರಿಸೀವ್ಡ್, ಓಕೆ, ಲೋನು ನಾವು ತಗೊಂಡಾಗ. ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಅಂದರೆ ಯಾವುದೊಂದು ಅಸೆಟ್ಟು ನಮ್ಮ ಬಿಸ್ನೆಸ್ಸಿನಲ್ಲಿ ಸುದೀರ್ಘ ಕಾಲ ಇರುತ್ತೋ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ. ಬಿಲ್ಡಿಂಗ್ ಇರ್ಬೋದು, ಅಥವಾ ಲ್ಯಾಂಡ್ ಇರ್ಬೋದು, ಅಥವಾ ಫರ್ನಿಚರ್ಸ್ ಇರ್ಬೋದು, ಅಥವಾ ಮಿಷನರಿನ ಮಾರಾಟ ಮಾಡಿ ಅದರಿಂದ ನಮಗೆ ದುಡ್ಡು ಬರ್ಬೋದು. ಅದರ್ ರೆಸಿಪ್ಟ್ಸ್, ಇನ್ನೂ ಬೇರೆ ರೀತಿಯಿಂದ ದುಡ್ಡು ಬರ್ಬೋದು. ಇದೆಲ್ಲನೂ ರೆಸಿಪ್ಟ್ಸ್. ನೆಕ್ಸ್ಟು ಪೇಮೆಂಟ್ ಅಂತ ಅಂದರೆ ಕ್ಯಾಶ್ ಔಟ್ಫ್ಲೋ. ಯಾವ ರೀತಿಯಲ್ಲಿ ಕ್ಯಾಶ್ ಔಟ್ಫ್ಲೋ ಆಗುತ್ತೆ? ಕ್ಯಾಶ್ ಪರ್ಚೇಸಸ್, ನಗದು ಕೊಂಡ್ಕೊಳ್ಳೋದು, ಯು ಆರ್ ಬೈಯಿಂಗ್ ದ ಮನಿ ಯೂಸಿಂಗ್ ಕ್ಯಾಶ್. ಎರಡನೇದು ಪೇಮೆಂಟು ಕ್ರೆಡಿಟರ್ಸ್, ನಮಗೆ ಕೊಡುವಂತಹ ಸಪ್ಲೈಯರ್ಗೆ ನಾವು ಪೇಮೆಂಟ್ ಮಾಡ್ತೀವಿ. ವೇಜಸ್ ಆ್ಯಂಡ್ ಸ್ಯಾಲ್ರಿ, ನಮ್ಮ ಕಂಪನಿಯಲ್ಲಿರುವಂತಹ ಕಾರ್ಮಿಕರಿಗೆ ನಾವು ವೇಜು ಸ್ಯಾಲ್ರಿ ಪೇ ಮಾಡ್ತೀವಿ.
ನೆಕ್ಸ್ಟು ಇಂಟ್ರೆಸ್ಟ್ ಪೇಯಬಲ್, ಬಡ್ಡಿ ಕಟ್ತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಕಂಪನಿಗೆ ಯಾವುದಾದ್ರೂ ಅಸೆಟನ್ನು ಕೊಂಡ್ಕೋತೀವಿ. ನೆಕ್ಸ್ಟು ಲೋನ್ ರೀಪೇಯಬಲ್, ಸಾಲ ತೊಗೊಂಡಿರ್ತೀವಿ, ಸಾಲನ ಕಟ್ತೀವಿ. ನೆಕ್ಸ್ಟು ಟ್ಯಾಕ್ಸ್ ಕಟ್ತೀವಿ. ಡಿವಿಡೆಂಟನ್ನು ಪೇಮೆಂಟ್ ಮಾಡಬೇಕು ನಮ್ಮ ಶೇರ್ ಹೋಲ್ಡರ್ಸ್ಗೆ. ಇಷ್ಟು ಕೂಡ ಪೇಮೆಂಟು ಅಥವಾ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಸೊ ಒಂದೊಂದು ಕಾಲಮು ಸಪ್ರೇಟಾಗಿ ಫಿಲ್ ಮಾಡ್ತಾ ಬರಬೇಕು. ಓಪನಿಂಗ್ ಸ್ಟಾಕಲ್ಲಿ ರೆಸಿಪ್ಟನ್ನ ಆ್ಯಡ್ ಮಾಡ್ಕೋಬೇಕು, ಪೇಮೆಂಟನ್ನ ಮೈನಸ್ ಮಾಡಬೇಕು. ಸೊ ಆವಾಗ ಏನಾಗುತ್ತೆ, ನಿಮಗೆ ಬ್ಯಾಲೆನ್ಸ್ ಬರುತ್ತೆ. ಆ ಬ್ಯಾಲೆನ್ಸನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಜಾನ್ವರಿಯಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು, ಫೆಬ್ರವರಿಯಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಓಪನಿಂಗ್ ಬ್ಯಾಲೆನ್ಸ್ಗೆ ಮತ್ತೆ ರೆಸಿಪ್ಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಪೇಮೆಂಟ್ಸ್ ಎಲ್ಲ ಮೈನಸ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ಬ್ಯಾಲೆನ್ಸ್ ಬರುತ್ತೆ. ಫೆಬ್ರವರಿ ಕ್ಲೋಸಿಂಗ್ ಬ್ಯಾಲೆನ್ಸ್, ಆ ಬ್ಯಾಲೆನ್ಸನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಫೆಬ್ರವರಿ ಕ್ಲೋಸಿಂಗ್ ಬ್ಯಾಲೆನ್ಸು ಮಾರ್ಚ್ ಮಂತ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿ ಎಷ್ಟು ಮಂತ್ ಕೊಟ್ಟರೂ ಕೂಡ ಆ ರೀತಿ ನಾವು ಮಾಡ್ತಾ ಬರಬೇಕು. ಓಕೆ, ಸೊ ಫೆಬ್ರವರಿ ಕ್ಲೋಸಿಂಗ್ ಬ್ಯಾಲೆನ್ಸ್, ಮಾರ್ಚ್ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ರೆಸಿಪ್ಟ್ಸ್ ಎಲ್ಲ ಆ್ಯಡ್ ಮಾಡಿ, ಕ್ಯಾಶ್ ಇನ್ಫ್ಲೋ ಎಲ್ಲ ಆ್ಯಡ್ ಮಾಡಿ, ಮತ್ತು ಪೇಮೆಂಟ್ಸ್ ಎಲ್ಲ ಮೈನಸ್ ಮಾಡಿ ಬರುವಂತಹ ಬ್ಯಾಲೆನ್ಸು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ತುಂಬ ಸಿಂಪಲ್ ಇದೆ ಸ್ಟೂಡೆಂಟ್ಸ್ ಇದು. ನೀವು ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಬೇಸಿಕ್. ಎಕ್ಸ್ಪೆನ್ಸಸ್ನ ಮೈನಸ್ ಮಾಡೋದು, ಇನ್ಕಮ್ನ ಆ್ಯಡ್ ಮಾಡೋದು, ಇನ್ನೇನು ಇಲ್ಲ. ಜಸ್ಟು ಆದರೆ ಇದ್ರ ಬಗ್ಗೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಕೆಲವೊಂದು ಪಾಯಿಂಟ್ಸ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಈ ಕ್ಯಾಶ್ ಬಡ್ಜೆಟ್ ಮಾಡುವಾಗ. ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ರಿಲೇಟೆಡ್ ಟು ದ ಬಡ್ಜೆಟ್ ಪೀರಿಯಡ್ ಓನ್ಲಿ ಆರ್ ಕ್ಯಾಲ್ಕುಲೇಟೆಡ್. ಆ ಬಡ್ಜೆಟ್ ಕಾಲಾವಧಿ, ಇವಾಗ 3 ಮಂತ್ಸ್ ಅಂದರೆ 3 ಮಂತ್ಸ್ ಬಡ್ಜೆಟಲ್ಲಿ ಯಾವ ರೆಸಿಪ್ಟ್ಸ್ ಬರುತ್ತೋ, ಯಾವ ಪೇಮೆಂಟ್ ಬರುತ್ತೋ ಅದನ್ನು ಮಾತ್ರ ನೀವು ಲೆಕ್ಕಕ್ಕೆ ತಗೋಬೇಕು. ಐಟಮ್ಸ್ ಲೈಕ್ ಡಿಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆರ್ ನಾಟ್ ಶೋನ್ ಇನ್ ದ ಪೇಮೆಂಟ್ ಆರ್ ನೋ ಕ್ಯಾಶ್ ಫ್ಲೋ. ಯಾವ ಒಂದು ಐಟಮ್ಗೆ ಕ್ಯಾಶ್ ಇನ್ಫ್ಲೋನೂ ಇಲ್ವೋ ಔಟ್ಫ್ಲೋನೂ ಇಲ್ವೋ ಆ ಐಟಮ್ಸ್ನ ತಗೋಬಾರ್ದು. ಲೈಕ್ ಡಿಪ್ರಿಸಿಯೇಷನ್ ಇರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇರ್ಬೋದು, ಅದನ್ನು ನಾವು ತಗೋಬಾರ್ದು. ನೆಕ್ಸ್ಟು ಇಫ್ there is no specific direction, ಅದು ಇಟ್ಟಲ್ಲ, if there is no specific direction in respect of a particular item, receipt or payment, then it will be recorded in the month of its occurrence. ಈ ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ ಅಂತ ಅಂದರೆ, ಕೆಲವೊಂದು ರೆಸಿಪ್ಟಿನ ಬಗ್ಗೆ ಅಥವಾ ಪೇಮೆಂಟಿನ ಬಗ್ಗೆ ಏನೂ ಮಾಹಿತಿ ಕೊಟ್ಟಿರಲ್ಲ. ಸೊ ಯಾವ ಮಂತ್ಗೆ ಆ ಪೇಮೆಂಟ್ ಡ್ಯೂ ಇದೆಯೋ ಅಥವಾ ಯಾವ ಮಂತ್ಗೆ ಆ ರೆಸಿಪ್ಟು ಡ್ಯೂ ಇದೆಯೋ ಆ ಮಂತಲ್ಲಿ ಡೈರೆಕ್ಟಾಗಿ ರೆಕಾರ್ಡ್ ಮಾಡ್ಕೋಬೇಕಂತೆ. 4ನೇ ಪಾಯಿಂಟು, ಇನ್ ಅ ಮಂತ್ ಇಫ್ ದ ಪೇಮೆಂಟ್ ಎಕ್ಸೀಡ್ಸ್ ದ ರೆಸಿಪ್ಟ್, then the credit balance will be carried over as an opening balance in the next month with minus sign or indicating credit. ಎಲ್ಲ ಸತಿನೂ ರೆಸಿಪ್ಟು ಪೇಮೆಂಟು, ರೆಸಿಪ್ಟ್ ಜಾಸ್ತಿ ಇದ್ದು ಪೇಮೆಂಟ್ ಕಡಿಮೆ ಇರಬೇಕು ಅಂತ ಇರಲ್ವಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ರೆಸಿಪ್ಟ್ಸು ಕಡಿಮೆ ಇರುತ್ತೆ, ಪೇಮೆಂಟ್ಗಳು ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ, ನಮಗೆ ಲಾಸ್ ಅಥವಾ ವಾಟ್ ಯು ಕಾಲ್ ಇಟ್ ಆಸ್ ಡಿಫಿಷಿಟ್. ಆ ಡಿಫಿಷಿಟ್ನ ಈಗ ಜಾನ್ವರಿ ಪ್ರೀವಿಯಸ್ ಇದರಲ್ಲಿ ನಾನು ತೋರಿಸ್ದೆ. ಈಗ ಫಾರ್ ಎಕ್ಸಾಂಪಲ್ 10,000 ಇದೆ ರೆಸಿಪ್ಟು, ಇದೆಲ್ಲ ಇನ್ಕಮ್ ಬಂದು ಸೇ ಅರೌಂಡ್ 10,000, 20,000 ಬಂತು. 10 + 10 20,000. ಆಮೇಲೆ ಪೇಮೆಂಟು ಯು ಥಿಂಕ್ 15,000. ಆವಾಗ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ, -5,000 ಬರುತ್ತೆ. ಯಾಕೆ ಅಂತ ಅಂದರೆ ದ ರೆಸಿಪ್ಟ್ಸು ಜಾಸ್ತಿ ಇದೆ ಮತ್ತು ರೆಸಿಪ್ಟ್ಸು ಕಡಿಮೆ ಇದೆ, ಪೇಮೆಂಟು ಜಾಸ್ತಿ ಇದೆ. ಓಕೆ, ಸೊ ಅಂತಹ ಸನ್ನಿವೇಶದಲ್ಲಿ ಆ -5,000ನ ನೀವು ನೆಕ್ಸ್ಟ್ ಮಂತ್ಗೆ ಮೈನಸ್ ಸೈನ್ ಹಾಕಿ ಅಥವಾ ಬ್ರ್ಯಾಕೆಟಲ್ಲಿ ಮೈನಸ್ ಸೈನ್ ಹಾಕಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋದೇ ನೆಕ್ಸ್ಟ್ ಪಾಯಿಂಟು. ಸೊ ವಿತ್ ದಿಸ್ ಪಾಯಿಂಟ್ಸ್ ಹೋಪ್ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ, ಕೆಲವೊಂದು ರೆಫರೆನ್ಸಸ್ ತೊಗೊಂಡಿರೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಏನಾದರೂ ನಿಮಗೆ ಡೌಟ್ಸ್ ಇದ್ದಾಗ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ಸ್. ಸೊ ಕ್ಯಾಶ್ ಬಡ್ಜೆಟ್, ಅದರ ಥಿಯರಿ ಆಸ್ಪೆಕ್ಟ್ಸು, ಯೂಸಸ್ಸು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಮತ್ತು ಫಾರ್ಮ್ಯಾಟನ್ನು ಓದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಬಾಯ್.